ನೀವು ಮೊಸರು ಹಾಕ್ಕೋಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ ಮಾತ್ರ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಏನಾದರೂ ನಾಳೆ ಅವು ಬರದೇ ಇದ್ದರೆ ನಾವು ಕಟ್ ಮಾಡ್ಕೊಂಡು ತೊಗೊಂಡು ಹೋಗೋ ಮುಂದೆ ನಿಮಗೆ ತೋರಿಸ್ತೇನೆ. ಬಂದರೆ ಏನಿದೆ ನಾನು ನಿಮಗೆ ಅವನೇ ಕಟ್ ಮಾಡಿ ತೋರಿಸ್ತಾನೆ ಸ್ನೇಹಿತರೆ. ಪೌಡ್ರ್ ಈ ಥರ ಇರಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಕಾಳಾಗಿ. ನಮಗೆ ನಮ್ಮ ಮನೆಯಲ್ಲಿ ಯಾರು ಕಾಫಿ ಕುಡಿಯೋಲ್ಲ. ಆಲ್ಮೋಸ್ಟ್ ಇದು ಒಂದು ಒಣ್ಣಿಗೆ ಗೊತ್ತಾಗುತ್ತೆ. ಬಾಗಿಲು ತೆಗೆದು ಬರುವಷ್ಟರಲ್ಲಿ ನೋಡಿ ಎಷ್ಟು ನಿಧಾನಕ್ಕೆ ಎಷ್ಟು ಚಂದ ಮಾಡಿ ಹೋಗ್ತಾಯಿದೆ ಅಲ್ಲ ಸ್ನೇಹಿತರೆ. ಬ್ಲೌಸ್ ಬಂದು ಬ್ಲೂ ಪಟ್ಟಿಯಲ್ಲಿದೆ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂತ ಹೇಳಿ ಎರಡೇ ಕಲರ್ ಇರೋದು ನನ್ನ ಹತ್ರ, ಎಲ್ಲ ಖಾಲಿ ಆಗಿದೆ. ಎರಡೇ ಕಲರ್ ಇರೋದ್ರಿಂದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರೆ, ನಾವು ಸಹ ಚೆನ್ನಾಗಿದ್ದೆ ನೋಡಿ. ಲೇಟ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ನಂತರ. ನೋಡಿ ಯಜಮಾನ್ರು ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ಇದು ಗಡ್ಬಡ್ ಐಸ್ ಕ್ರೀಮ್ ಮಸಾಲ ಮೂವ್ ಅಂತೇಳಿ. ಮತ್ತು ಯಜಮಾನ್ರು ಒಂದು ಫಂಕ್ಷನ್ಗೆ ಹೋಗಿದ್ರು ನೋಡಿ. ಈ ಥರ ಡಬ್ಬಿ ಕೊಡ್ತಾರೆ ಇಲ್ಲಿ ನೋಡಿ. ಇಲ್ಲಿ ಇದರಲ್ಲಿ ಸ್ವೀಟ್ಸ್ ಎಲ್ಲ ಇದೆ. 75ನೇ ವರ್ಷದ ಬರ್ಡೇ ಇರೋದ, 75ನೇ ವರ್ಷದ್ದು ಬರ್ಡೇ ಅಂತೆ ಬಾಲಾಜಿ. ಈ ಥರ ಡಬ್ಬಿ ಇದರೊಳಗಡೆ ಸ್ವೀಟ್ ಇದೆ, ಸ್ವೀಟ ಖಾರ ಎರಡೂ ಮಿಕ್ಸ್ ಡಬ್ಬಿ ತುಂಬಿದೆ. ಹಾಗೆ ಇದರೊಟ್ಟಿಗೆ ಇನ್ನೊಂದು ಕೊಟ್ಟಿದ್ದಾರೆ. ಏನಂತಂದರೆ ನೋಡಿ, ಈ ಥರ ಕ್ಯಾರಿ ಬ್ಯಾಗ್ಗಳನ್ನ ಕೊಡ್ತಾರೆ ಇಲ್ಲಿ ಗಿಫ್ಟಾಗಿ. ಡಬ್ಬಿನ ಗಿಫ್ಟ್ ಇದೆ, ಗಿಫ್ಟ್ ಬಂದಿದೆ ಇವತ್ತು ಮನೆಗೆ. ಹಾಗೆ ಐಸ್ ಕ್ರೀಮ್ ತುಂಬಿದ್ದಾರೆ ಯಜಮಾನ್ರು ತಿನ್ನಲಿಕ್ಕೆ ಅಂತೇಳಿ. ತುಂಬ ಜೋರು ಶೀತ ಸ್ಟಾರ್ಟ್ ಆಗಿದೆ ನನಗೆ ಮತ್ತೆ, ಅದಕ್ಕಾಗಿ ನೋಡ್ತೀನಿ ಸ್ನೇಹಿತರೆ. ಲಾಗ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು. ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಿಂದ್ಗಡೆ ಇದು ಚಲೋ ಇದೆ. ಪಾತ್ರೆ ಎಲ್ಲ ತೊಳೆದು ಇಲ್ಲಿ ಇಟ್ಟಿದ್ದೇನೆ. ಯಜಮಾನ್ರು ಒಂದು ತಿಂದರು ತಂದು ಇಟ್ಟಿದ್ದಾರೆ. ಇಲ್ಲಿ ತಿಂದು ನೋಡಿ, ಯಜಮಾನ್ರು ಒಂದು ತಿಂದಿಟ್ಟಿದ್ದಾರೆ, ನನಗೊಂದು ಇಟ್ಟಿದ್ದಾರೆ ಹೊರಗಡೆ. ಮತ್ತು ಶ್ರೇಯಾ ಕೂಡ ಎಕ್ಸಾಮ್ ಈಗ ಮುಗಿಸ್ಕೊಂಡು ಬರ್ತಾಳೆ. ಇಲ್ಲಿ ನೋಡಿ ಎರಡಿದೆ, ಇಲ್ಲಿ ಕಾಣ್ತಿರ್ಬೋದು, 1 2 ಇದೆ. ಇದು ಚಾಕ್ಲೇಟು, ಇದು ಚಾಕ್ಲೇಟ್ ಇದೆ. ಹಾಗೆ ತುಂಬ ಇದೆ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ಫಾರಿನಿಂದ ಒಬ್ಬರು ಅಣ್ಣಾರು ಬಂದಿದ್ದಾರೆ. ಅವ್ರು ಕೂಡ ತುಂಬ ಕೊಟ್ಟಿದ್ದಾರೆ. ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಇದೇ ಸೌಂಡ್ ನೋಡಿ ನಮಗೆ. ಈಗ ಮನೆ ನೋಡಿ ಎಷ್ಟು ಬೇಗ. ಇವತ್ತು ಜನ ಬಂದಿಲ್ಲ ಅಂತ ಕಾಣಿಸುತ್ತೆ, ಆದರೆ ನೀರು ಹೊಡಿತಾ ಇದ್ದಾರೆ, ಅದಕ್ಕೆ ಚಾಲೂ ಮಾಡಿದ್ದಾರೆ ಸ್ನೇಹಿತರೆ. ಈಗ ಸ್ವಲ್ಪ ಕೆಲಸ ಮಾಡುತ್ತೆ ನೋಡಿ. ದುಬೈಯಿಂದ ಒಬ್ಬರು ಅಣ್ಣ ಬಂದಿದ್ದಾರೆ. ಅವರು ನೋಡಿ ಶ್ರೇಯನಿಗೆ ಧನುಷನಿಗೆ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದಾರೆ ದುಬೈಯಿಂದ. ಹಾಗೆ ಇದು ಪಿಸ್ತಾ ಹೋದ್ಸತ್ತೇನೋ 1 kg ಅಷ್ಟೇ ಅದಾವು. ಇವು ಎಷ್ಟು ಗ್ರಾಮ್ದವು ನೋಡಬೇಕು. ಅರ್ಧ kg ಮೇಲೆ ಇರಬೇಕು ಸ್ನೇಹಿತರೆ, ಅರ್ಧ kg ಇರಬೇಕು ಇವು ಪಿಸ್ತಾ. ಹಾಗೆ ನೋಡಿ ಕಾಫಿ ಪೌಡರು ಸ್ನೇಹಿತರೆ. ಇಲ್ಲಿದೆಲ್ಲ ಪೌಡ್ರ್ ಈ ಥರ ಇರಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಕಾಳಾಗಿ. ನಮಗೆ ನಮ್ಮ ಮನೆಯಲ್ಲಿ ಯಾರು ಕಾಫಿ ಕುಡಿಯೋಲ್ಲ. ಆಲ್ಮೋಸ್ಟ್ ಇದು ಒಂದು 1 ಇಯರ್ ಹತ್ರನೇ ಬರುತ್ತೆ ನಮಗೆ, 1 ವರ್ಷನೇ. ತುಂಬ ಚೆನ್ನಾಗಿರುತ್ತೆ. 10 ರಿಂದ 15 ವರ್ಷ ಆಯಿತು ನಾವು ದುಬೈದೇ ತರ್ತಾರೆ ಕಾಫಿ ಪೌಡರು. ಅಕ್ಷರಗಳು ಗೊತ್ತಾಗ್ತಿರ್ಬೋದು ನೋಡಿ. ಇದನ್ನು ಕಾಫಿ ಅಲ್ಲಿಂದನೇ ಇದು ನೋಡಿ ಇಷ್ಟು ತಂದಿದ್ದಾರೆ ನಮ್ಮ ಮನೆಗೆ ಈಗ ಚಾಕ್ಲೇಟ್ಸು ಇದು. ಮತ್ತು ಇನ್ನೊಂದೇನು ಗೊತ್ತಾ, ನನಗೆ ಸೀರೆ ಬಿಸ್ನೆಸ್ ಮಾಡಲಿಕ್ಕೆ ಅವರೇ ಸ್ಟಾರ್ಟ್ ಮಾಡಿಸಿದ್ದು. ನನ್ನನ್ನು ಇಷ್ಟು ದಿನ ಹೇಳಿದ್ದಿಲ್ಲ, ಅವರೇ ನನಗೆ ಸ್ಟಾರ್ಟ್ ಮಾಡಿಸಿದ್ದು. ಸೀರೆಗಳು ಸಹ ಇದಾವೆ ನೋಡಿ, ಇಲ್ಲಿ ಚೇರ್ ಅಡ್ಡ ಆಗಿದೆ. ಸೀರೆ ಬಿಸ್ನೆಸ್ ನೀನು ಮಾಡು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂದವರು ಕೂಡ ಅವರೇ ಸ್ನೇಹಿತರೆ. ನನಗೆ ಫಸ್ಟಿಗೆ ಕೊಟ್ಟಿರೋ ಅಮೌಂಟೇ ಅವರು. ಹಾಗಾಗಿ ಅವ್ರ ಕಡೆಯಿಂದ ತುಂಬ ನಮಗೆ ಇದು ಆಗಿದೆ, ಹೆಲ್ಪ್ ಆಗಿದೆ ಸ್ನೇಹಿತರೆ. ತುಂಬ ಖುಷಿಯಾಯಿತು ಈ ಥರ ನಮಗೆ. ನಾವು ಯಾರ ಹತ್ರನೂ ಇಷ್ಟರವರೆಗೂ ಆ ಥರ ಈ ಥರ ಹೆಲ್ಪ್ ತೊಗೊಂಡು ವಾಪಸ್ ಕೊಡ್ತಿದ್ವಿ. ನಾನು ಕೊಡ್ಲಿಕ್ಕೆ ಹೋಗಿದ್ದೆ. ಈಗ ಅವ್ರು ಮಾಡಿರೋಂಥ ಹೆಲ್ಪನ್ನು ವಾಪಸ್ ಬೈದರು ನನ್ನನ್ನೇ. ಬೇಡ ಹಾಗೆ ಎಲ್ಲ, ನಾನು ನಿನಗೆ ಒಳ್ಳೇದಾಗಲಿ ಅಂತೇಳಿ ಕೊಟ್ಟಿದ್ದೀನಿ ಅಂಥೇಳಿ ಸ್ವಲ್ಪ ದೊಡ್ಡ ಅಮೌಂಟನ್ನೇ ಕೊಟ್ಟಿದ್ದಾರೆ ನನಗೆ ಅವರು. ಅದನ್ನೆಲ್ಲ ವಿಡಿಯೋದಲ್ಲಿ ಹೇಳೋದು ಬೇಡ ಸ್ನೇಹಿತರೆ. ತುಂಬಾ ಖುಷಿಯಾಗುತ್ತೆ. ಅವ್ರ ಹೆಸರು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ. ಮತ್ತು ಯಾರಿಗಾದರೂ ಬೇಜಾರು ಆಗ್ಬೋದು, ಇದೂ ಆಗ್ಬೋದು. ಅವರಿಗೆ ಗೊತ್ತಾಗುತ್ತೆ ನಾನು ಇಷ್ಟು ಹೇಳಿದ ಮೇಲೆ. ನನಗೆ ಸೀರೆ ಬಿಸ್ನೆಸ್ ಮಾಡಲಿಕ್ಕೆ ತುಂಬಾ ಅಮೌಂಟ್ ಕೊಟ್ಟಿರೋದು ಅವರು. ಅದೊಂದು ಖುಷಿ ಇದೆ ಸ್ನೇಹಿತರೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನೋಡಿ ನಿಮಗೆಲ್ಲ ಚಾಕ್ಲೇಟ್ ತೋರಿಸಿ ಹೊರಗಡೆ ಸೌಂಡ್ ಆಗ್ತಾಯಿದೆ ಅಂತ ಬಂದೆ ನಾನು. ಏನೋ
ಹಾವಿನ ಥರದ ಸೌಂಡ್ ಅದು ಉಸಿರು ಬಿಡೋ ಥರ ಕೇಳಿಸ್ಲಿಕ್ಕೆ ಆಯಿತು. ಹೊರಗಡೆ ಬರುವಷ್ಟರಲ್ಲಿ ತುಳಸಿ ಕಟ್ಟೆ ಹತ್ರ ಇತ್ತು ನೋಡಿ. ಇಷ್ಟು ಬಿಸಿಲಿದ್ರು ಹಾವು ನೋಡಿ ಕ್ಯಾರೆ ಹೇಗೆ ಬಂದಿದೆ ತುಳಸಿ ಕಟ್ಟೆ ಹತ್ರ. ಅಲ್ಲಿಂದ ಈಗ ಶೆಡ್ ಒಳಗಡೆ ಹೋಗುತ್ತೆ ಸ್ನೇಹಿತರೆ. ಎಂತ ಮಾಡೋದು ನೋಡಿ, ನಂಗೆ ಗೊತ್ತಾಯಿತು ಒಳಗಡೆ ನಾನು ಚಾಕ್ಲೇಟ್ ತೋರಿಸುವಾಗ ಅದ್ರ ಸೌಂಡು ಸ್ವಲ್ಪ ಕೇಳಿಸ್ಲಿಕ್ಕೆ ಆಯಿತು. ಯಾಕಂದರೆ ಕಪ್ಪಿ ಎಲ್ಲ ಹುಡುಕ್ತಿರುತ್ತೆ, ಕಪ್ಪಿಗಳು ಓಡಾಡ್ತಿರ್ತಲ್ಲ, ಅದು ಸೌಂಡ್ ನಮಗೆ ಸ್ವಲ್ಪ ಬೇಗನೆ ಗೊತ್ತಾಗುತ್ತೆ. ಬಾಗಿಲು ತೆಗೆದು ಬರುವಷ್ಟರಲ್ಲಿ ನೋಡಿ ಎಷ್ಟು ನಿಧಾನಕ್ಕೆ ಎಷ್ಟು ಚಂದ ಮಾಡಿ ಹೋಗ್ತಾಯಿದೆ ಅಲ್ಲ ಸ್ನೇಹಿತರೆ. ಶೆಡ್ ಒಳಗಡೆನೇ ಹೋಯ್ತು ಅದು ಫುಲ್ಲು. ನೋಡಿ ಸ್ನೇಹಿತರೆ, ಇಲ್ಲಿ ಹೊಸ ಡಿಸೈನ್ ಮತ್ತೆ ಬಂದಿದ್ದಾವೆ. ಇಲ್ಲಿ 2 ಥರ ಬಂದಿದೆ ಹೊಸ ಡಿಸೈನು, ಕಾಣ್ತಿರ್ಬೋದು ನಿಮಗೆ. ಏನು ಗೊತ್ತಾ ಸ್ನೇಹಿತರೆ, ನಾನು ಈ ಆಲ್ರೆಡಿ ಇದರಲ್ಲಿ ಸೀರೆಗಳು ಸೇಲ್ ಆಗಿದ್ದಾವೆ. ನಾನು 2 ಇದರಲ್ಲಿ ಸೇಲ್ ಆಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಇವಕ್ಕೆ ಮೇಲ್ಗಡೆ ಫೋಟೋ ಬಂದಿದೆ ನೋಡಿ, ಕಾಣ್ತಿರ್ಬೋದು ನೀಟಾಗಿ ನಿಮಗೆ. ಇಲ್ಲಿ ಇದೇ ಥರ ಬ್ಲೌಸು ಚೆಕ್ಸಲ್ಲಿ ಬರುತ್ತೆ ನಿಮಗೆ. ಇದು ಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ, ಸಖತ್ತಾಗಿದೆ ಸ್ನೇಹಿತರೆ. ಉಸುರಿಗೂ ರೇಟ್ ಬಂದು 625 ರೂಪಾಯಿ ಇದೆ ಒಂದಕ್ಕೆ. ಸೇಲ್ ಆಗಿದೆ, ಅಷ್ಟೇ ಉಳಿದಿರೋದು. ಇದರಲ್ಲಿ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಯಾವ್ದು ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದು. ಡೈಲಿ ವೇರ್ ಸಾರಿ, ನೀರಿಗೆ ಹಾಕ್ಬೋದು, ಏನೂ ಆಗಲ್ಲ, ವಾಸೇಬಲ್ ಇದೆ. ಇದು ಎಕ್ಸ್ಟ್ರಾ ಇದೆ ಸಾರಿ, ಇದು ಬೇರೆ ಇದು ಇದೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಈ ಥರ ಹ್ಯಾಂಡ್ ಬ್ಯಾಗಲ್ಲಿ ಬಂದಿದೆ ಸೀರೆ. ಇದು ಸೇಮ್ ರೇಟನೇ ನೋಡಿ. ಇದು ವಾಸೇಬಲ್ ಅಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಕಾಣ್ತಿರ್ಬೋದಲ್ಲ ನೋಡಿ. ಇದು ಪಲ್ಲು ನೋಡಿ, ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ. ಬ್ಲೌಸ್ ಬಂದು ಬ್ಲೂ ಪಟ್ಟಿಯಲ್ಲಿದೆ, ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂತ ಹೇಳಿ 2 ಕಲರ್ ಇರೋದು ನನ್ನ ಹತ್ರ, ಎಲ್ಲ ಖಾಲಿ ಆಗಿದೆ. 2 ಕಲರ್ ಇರೋದ್ರಿಂದ ನಿಮಗೆ ಯಾವುದು ಬೇಕಂತ ಹೇಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನು ಫೋಲ್ಡ್ ಮಾಡಿದೆ. 2 ಸೀರೆ ಉಳಿದಿರೋದು ನನ್ನ ಹತ್ರ. ಇದು ಈ 2 ಕಲರು, ಇದು 2 ಸೀರೆ ಇರೋದ್ರಿಂದ 625 ರೂಪಾಯಿ 2 ಸೀರೆಗೆ. ಒಂದೊಂದು ಸೀರೆಗೆ ಸೇಮ್ ರೇಟು, 2 ಸೈಜ್ 625. ಇದಕ್ಕೂ ಸಹ ಇದು ವಾಸೆಬಲ್ ಇದೆ, ಇದು ಇಲ್ಲ. ಇದು ಗ್ರ್ಯಾಂಡ್, ತುಂಬ ಗ್ರ್ಯಾಂಡ್, ತುಂಬ ಚೆನ್ನಾಗಿದೆ. ಸೇಮ್ ರೇಟು. ಯಾರಿಗೆಲ್ಲ ಬೇಕಂತ ಹೇಳಿ ಇದರಲ್ಲಂತೂ ಸಿಕ್ಕಾಪಟ್ಟೆ ಕಲರ್ಸ್ ಸಿಗುತ್ತೆ ನಿಮಗೆ. ಇನ್ನೂ ಕಲರ್ಸ್ ಇದೆ, ನಾನು ಫೋಟೋ ಹಾಕ್ತೇನೆ ನೋಡ್ಕೊಳ್ಳಿ. ಮತ್ತು ಇದರಲ್ಲಿ ಸಹ ಕಲರ್ಸ್ ಇದೆ, ಬೇಕಾದರೆ ಕಮೆಂಟ್ ಮಾಡಿ. ಯಾರಿಗೆಲ್ಲ ಬೇಕಂತೇಳಿ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ, DM ಮಾಡ್ಕೊಳ್ಳಿ. ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಸ್ನೇಹಿತರೆ. ಕೇಕ್ ಮಾಡಲಿಕ್ಕೆ ನಾನು ಒಂದಿಷ್ಟು ಪದಾರ್ಥ ತೊಗೊಂಡಿದ್ದೀನಿ. ಏನೇನಂದರೆ 1 ಗ್ಲಾಸ್ ಹಾಲು, ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡರು, 3 ಮೊಟ್ಟೆ, ಹಾಗೆ ಇಲ್ಲಿ ಮೈದಾ ಹಿಟ್ಟು ಮತ್ತು ಸಕ್ಕರೆ. ಬೇಕಾದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈಗ ಇಲ್ಲಿ ಏನೇನು ಹಾಕಬೇಕು, ಹೇಗೆ ಮಾಡೋದು ಅಂಥೇಳಿ ಸ್ವಲ್ಪ ವಿಡಿಯೋ ಡಿಕ್ಲೇರ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ, ಬನ್ನಿ. ನೋಡಿ, ಇಲ್ಲಿ ಸಕ್ಕರೆ ನಾನು ಮಿಕ್ಸಿ ಮಾಡಿದೆ. 1 ಕಪ್ ಸಕ್ಕರೆನ ನೋಡಿ, ಈ ಕಪ್ಪಿಂದ 1 ಕಪ್ ಸಕ್ಕರೆ ತೊಗೊಂಡಿದ್ದೇನೆ. ಈಗ ಇದಕ್ಕೆ 3 ಮೊಟ್ಟೆಗಳನ್ನು ನಾನಿಲ್ಲಿ ಒಡೆದು ಹಾಕೋತೇನೆ ಸ್ನೇಹಿತರೆ. ಮೊಟ್ಟೆ ಬೇಡ ಅನ್ನೋರು ನೀವು ಇದನ್ನು ಕೂಡ ಹಾಕೋಬೋದು. ನೋಡಿ, ಮೊಟ್ಟೆ ಹಾಕಿರೋ 3 ಮೊಟ್ಟೆನ ಹಾಕಿದ್ದೀನಿ ಸ್ನೇಹಿತರೆ ಒಡೆದು. ಅದಕ್ಕೆ 3/4 ಕಪ್ನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಯಾಕೆ ಅಂತಂದರೆ ಇದರಲ್ಲಿ ನಾವೀಗ ಆಲ್ರೆಡಿ ಮೊಟ್ಟೆ ಕೂಡ ಹಾಕಿರ್ತೀವಿ. ಮೊಟ್ಟೆ ಇರೋದ್ರಿಂದ ಜಾಸ್ತಿ ಎಣ್ಣೆ ಬೇಕಲ್ಲ. ಈ ಮೊಟ್ಟೆ ಬೇಡ ಅನ್ನೋರು ನೀವು ಇಲ್ಲಿ 1/4 ಕಪ್ನಷ್ಟು ಮೊಸರು ಹಾಕ್ಕೋಬೋದು. ಈಗ ಇದು ನಾನು ಮಿಕ್ಸಿ ಮಾಡ್ಕೊತೇನೆ. ನೋಡಿ, ಈಗೆಲ್ಲ ಮಿಕ್ಸ್ ಆಗಿದೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೇನೆ ನಾನು. ನೋಡಿ, ಇಲ್ಲಿ ಎಲ್ಲ ಮಿಕ್ಸ್ ಹಾಕಿದ ಮೇಲೆ ಈ ಕಪ್ಪಿಂದ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ 1.5 ಕಪ್ ಮೈದಾ ಹಿಟ್ಟು. ಟೋಟಲ್ ಆಗಿ ನಾನು ಇಲ್ಲಿ 1.5 ಕಪ್ ಮೈದಾ ಹಿಟ್ಟನ್ನು ಜರಡಿ ಹಿಡಿದು ತಗೋತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಒಂದೇ ಕಟೌಟಲ್ಲಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ನಾನು ಎಲ್ಲದಕ್ಕೂ ಹೊಂದೋ ರೀತಿ ಮಿಕ್ಸ್ ಮಾಡಿಬಿಡ್ತೇನೆ. ನೋಡಿ, ಇಲ್ಲಿ ಈ ಥರ ಮಿಕ್ಸ್ ಆಯಿತು. ನೋಡಿ, ಇಷ್ಟು ಗಟ್ಟಿ ಇದೆ ಸ್ನೇಹಿತರೆ. ಈಗ ಇದಕ್ಕೆ ನಾನು ಯಾವ ಇದರಿಂದ ಕಪ್ಪಿಂದ ಹಾಲು ಇದನ್ನು ತೊಗೊಂಡಿದ್ದೆ ಮೈದಾ ಹಿಟ್ಟು, ಅದರಿಂದನೇ 1 ಕಪ್ನಷ್ಟು ಹಾಲು, ಕಾಸಿ ಆರಿಸಿರುವಂಥ ಹಾಲು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 3/4 ಕಪ್ನಷ್ಟು ಹಾಕಿದ್ದೇನೆ, ಇನ್ನು 1/4 ಕಪ್ನಷ್ಟು ಇಟ್ಟಿದ್ದೇನೆ. ಇದನ್ನೀಗ ಮಿಕ್ಸ್ ಮಾಡ್ತೇನೆ. ಇದು ಹೊಂದಬೇಕು ಚೆನ್ನಾಗಿ. ಮತ್ತು ತಿಳು ಆದರೆ ಚೆನ್ನಾಗಿ ಬರಲ್ಲ. ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಳಿ. ಯಾರೆಲ್ಲ ಎಗ್ಲೆಸ್ ಕೇಕ್ ಬೇಕಂತೀರಲ್ಲ, ಮೊಟ್ಟೆ ಸ್ಕಿಪ್ ಮಾಡಿ ಅಲ್ಲಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಇದನ್ನು ಹೊಂದೋ ರೀತಿ ಎಲ್ಲ ಇದನ್ನು ಮಾಡ್ತೇನೆ.
ನೋಡಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಸ್ನೇಹಿತರೆ. 1 ಕಪ್ ಏನು ಹಾಲು ತೊಗೊಂಡಿದ್ನಲ್ಲ ಅದು ಕರೆಕ್ಟ್ ಆಗುತ್ತೆ. ಅಷ್ಟು ಹಾಲನ್ನು ಹಾಕೊಂಡು ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ ಈಗ ಹಾಲೆಲ್ಲ ಮಿಕ್ಸ್ ಆದಮೇಲೆ ಸ್ನೇಹಿತರೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ವೆನಿಲಾನ ಹಾಕ್ತಾಯಿದ್ದೀನಿ. ಒಂದೇ 1 ಟೇಬಲ್ ಸ್ಪೂನು, ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗಬೇಡಿ. 1.5 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು, 1.5 ಟೇಬಲ್ ಸ್ಪೂನ್ ಅಷ್ಟು ಸಾಕು ಇದಕ್ಕೆ. ಇದನ್ನೆರಡು ನಾನೀಗ ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ. ಇದರೊಟ್ಟಿಗೆ ಇದು ಹೊಂದಬೇಕು, ಎಲ್ಲವನ್ನು ಮಿಕ್ಸ್ ಮಾಡ್ತೇನೆ. ನೋಡಿ ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡರು ಎಲ್ಲ ಹಾಕಿದ ಮೇಲೆ ಮಿಕ್ಸ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾನೊಂದು ಕೇಕ್ ಟಿನ್ ತೊಗೊಂಡಿದ್ದೇನೆ, ಅದಕ್ಕೆ ಎಣ್ಣೆ ಹಚ್ಚಿ ಬಟರ್ ಪೇಪರನ್ನು ಆ್ಯಡ್ ಮಾಡಿದ್ದೇನೆ. ಇಲ್ಲ ಅನ್ನೋರು ಎಣ್ಣೆ ಹಚ್ಚಿ ನೀವು ಇಲ್ಲಿ ಮೈದಾ ಹಿಟ್ಟನ್ನು ಹಾಕೋಬೋದು. ಹಾಕೊಂಡು ಉದುರಿಸಿ ಇರ್ತೀವಿ ನೋಡಿ, ತೆಗೆದು ಬಿಡಬೇಕು ಉಳಿದಿರೋ ಅಂಥದ್ದು. ಈಗ ಅದಕ್ಕೆ ನಾನು ಎಲ್ಲ ಕೇಕನ್ನು ಇದಕ್ಕೆ ಹಾಕ್ತಾಯಿದ್ದೀನಿ, ಮಾಡಿಟ್ಟಿರೋ ಅಂಥ ಬ್ಯಾಟ್ರನ್ನು ನೋಡಿ ಎಲ್ಲವನ್ನು ಇದಕ್ಕೆ ಹಾಕಿಬಿಡ್ತೀನಿ. ನೋಡಿ ಸ್ನೇಹಿತರೆ, ಒಂದು 2-3 ಸತಿ ಟ್ಯಾಪ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಮೇಲ್ಗಡೆ ಕೂತಿರುತ್ತೆ, ಬಬಲ್ಸ್ ಎಲ್ಲ ಇರ್ತಾವಲ್ಲ ಹೋಗ್ತಾವು. ನೋಡಿ ಇದು ಅರ್ಧ ಭಾಗ ಆಗಿದೆ, ಅರ್ಧ ಭಾಗ ಗ್ಯಾಪ್ ಉಳಿದಿದೆ. ಈಗ ಅಂದರೆ ಉಬ್ಬುತ್ತದೆಲ್ಲ ಕೇಕು, ಹಾಗಾಗಿ ಅರ್ಧ ಭಾಗ ಆಗುವಷ್ಟು ಮಾತ್ರ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ನಾನು ಹೊಯ್ಗೆ ಹಾಕಿದ್ದೇನೆ. ಹೊಯ್ಗೆ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ ಸ್ನೇಹಿತರೆ. ಸ್ಟ್ಯಾಂಡ್ ಮೇಲೆ ಈಗ ಅದು 10 ನಿಮಿಷ ಫ್ರೀ ಹಿಟ್ ಆಗಿದೆ. ನಮಗೆ ಫ್ರೀ ಹಿಟ್ ಆದ ನಂತರ ಈಗ ಮಾಡಿಟ್ಟಿರುವಂಥ ಕೇಕ್ ಬ್ಯಾಟರನ್ನು ತುಂಬ ಹೊತ್ತು ಹೊರಗಡೆ ಇಡಬಾರ್ದು ನಾವು. ಹಾಗಾಗಿ ಈಗ ಇದನ್ನು 20ರಿಂದ 25 ನಿಮಿಷ ನಾನಿಲ್ಲಿ ಬೇಯಿಸ್ತೇನೆ. 20ರಿಂದ 25 ನಿಮಿಷದವರೆಗೆ ಸ್ಲೋ ಉರಿಯಲ್ಲಿ ಬೇಯಿಸ್ಕೊತೇನೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು, ಕೇಕ್ ಹೊತ್ತಿ ಬಿಡುತ್ತೆ, ನಮಗೆ ಹಾಳಾಗುತ್ತೆ. 20ರಿಂದ 25 ನಿಮಿಷ ಬೇಯಿಸ್ಕೊತೇನೆ ಸ್ನೇಹಿತರೆ. ಇಲ್ಲಿ ಓಪನ್ ಮಾಡ್ತೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕೇಕ್. ನೋಡಿ ನಾನು ಹೇಳಿದ್ನೆಲ್ಲ ಅರ್ಧ ಬಾಗಿರಬೇಕು ಕೇಕ್ ಹಾಕುವಾಗ ಬ್ಯಾಟ್ರನ್ನು. ಈಗ ನೋಡಿ ಇಷ್ಟು ಉಬ್ಬಿ ಬಂದಿದೆ. ಚಾಕು ಹಾಕಿ ತೋರಿಸ್ತೇನೆ, ಕರೆಕ್ಟಾಗಿ ಬೆಂದಿದೆ ಸ್ನೇಹಿತರೆ. ಇನ್ನೊಂದು ವಿಚಾರ ಆವಾಗಲೇ ಮರ್ತಿದ್ದೆ ನಾನು ಹೇಳೋದು, ಇಲ್ಲಿ ಕುಕ್ಕರಿಗೆ ನೋಡಿ ರಬ್ಬರ್ ಹಾಕಿಲ್ಲ, ಹಾಗೆ ವಿಜಿಲ್ ಕೂಡ ಹಾಕಬಾರ್ದು. ಇದು ಎರಡನ್ನು ಹಾಕಬಾರ್ದು. ನೋಡಿ 20ರಿಂದ 23 ನಿಮಿಷ ಆಗಿದೆ, ಇದು ಕರೆಕ್ಟಾಗಿ ಬೆಂದಿದೆ. ನಾನು ಇದನ್ನು ಏನು ಮಾಡ್ತೀನಿ ಅಂದರೆ ಈಗ ಎತ್ತಿ ಹೊರಗೆ ಇಟ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ನೋಡಿ ಇಲ್ಲಿ ಇಟ್ಟಿದ್ದೇನೆ ಸ್ನೇಹಿತರೆ. ಈಗ ಇದ್ರ ಮೇಲೆ ಒಂದು 5 ನಿಮಿಷ ಏನು ಮುಚ್ಚೋದು ಬೇಡ, ಯಾಕಂದರೆ ಬಿಸಿ ಇರುತ್ತೆ, ನೀರು ಬಿಡುತ್ತೆ. 5 ನಿಮಿಷ ಆದ ನಂತರ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ 1ರಿಂದ 1.5 ಗಂಟೆ ಹೀಗೆ ಬಿಟ್ಬಿಡ್ತೇನೆ ನಾನು ಇದನ್ನು ಕೇಕ್ ಯಾಕೆ ಮಾಡಿದ್ದೇನೆ ಅಂಥೇಳಿ ನಿಮಗೆ ಆಮೇಲೆ ಹೇಳ್ತೇನೆ ಸ್ನೇಹಿತರೆ. ನೋಡಿ ಈಗ ಸ್ವಲ್ಪ ಆರಿದೆ ಸ್ನೇಹಿತರೆ ಇದು. ಈಗ ಇದನ್ನು ಕೌಚ್ ಹಾಕ್ತೀನಿ ನಾನು ಒಂದು ತಟ್ಟೆಗೆ. ಇದು ಏನು ಅಂಟೋದಿಲ್ಲ ನೋಡಿ, ನಾವು ಬಟರ್ ಪೇಪರ್ ಹಾಕಿರೋದ್ರಿಂದ ಏನೂ ಅಂಟಿಲ್ಲ. ನೋಡಿ ಕೆಳಗಡೆ ಕೂಡ ಎಣ್ಣೆ ಹಚ್ಚಿರ್ತೀವಲ್ಲ, ಅದಕ್ಕಾಗಿ ಸ್ನೇಹಿತರೆ ಈಗ ಮೇಲ್ಗಡೆದು ಬಟರ್ ಪೇಪರ್ ತೆಗಿತೀನಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಲ್ಲ. ನೋಡಿ ನಾನು ಸೈಡ್ ಕೂಡ ಹಾಕಿದ್ದೆ ಬಟರ್ ಪೇಪರ್, ತುಂಬ ಈಸಿ ಆಗುತ್ತೆ ಮತ್ತು ಅಂಟುವುದಿಲ್ಲಲ್ಲ, ಅದಕ್ಕೋಸ್ಕರ ಸೈಡ್ ಕೂಡ ಹಾಕಿದ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕಟ್ ಮಾಡಲಿಕ್ಕೆ ನಾಳೆವರೆಗೂ ವೇಟ್ ಮಾಡಬೇಕು. ಧನುಷನ ಹತ್ರ ನಾವೇ ಹೋಗೋದಾಗುತ್ತಾ ಇಲ್ಲ ಅವನೇ ಬರ್ತಾನೆ ಅದು ಗೊತ್ತಿಲ್ಲ ನಮಗೆ. ಒಂದು ಸ್ವಲ್ಪ ಒಂದು ಆಧಾರ್ ಕಾರ್ಡ್ ಎಲ್ಲ ಸರಿ ಮಾಡಿಸೋದಿತ್ತು. 10th ಅಲ್ಲ ಈ ಸತಿ, ಹಾಲ್ ಟಿಕೆಟಿಗೆ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೋಡಿ ಈಗ ಕೇಕ ತುಂಬಾ ಸಾಫ್ಟಾಗಿದೆ, ಕಾಣಿಸ್ತಿರ್ಬೋದು ನಿಮಗೆ. ಹೀಗೆ ಇಡ್ತೀನಿ ನೋಡಿ. ಅವನು ಧನುಷ್ ಬಂದರೆ ಮನೆಯಲ್ಲೇ ಕಟ್ ಮಾಡ್ತಾನೆ. ಮನೆ ಬರದೇ ಇದ್ದರೆ ಸ್ನೇಹಿತರೆ ನಾವೇ ಹೋಗ್ತೇವೆ ಶಾಲೆಗೆ ಇದನ್ನು ಫುಲ್ ಕೇಕ್ ತೊಗೊಂಡು. ಅಲ್ಲೇ ಏನು ನಮ್ಗೆ ಕಟ್ ಮಾಡಲಿಕ್ಕೆ ಅದು ಬಿಡಲ್ಲ ಅವರು, ಆದರೂ ಅವನಿಗೆ ಕೊಟ್ಟು ಅಲ್ಲೇ ಫ್ರೆಂಡ್ಸ್ ಒಟ್ಟಿಗೆ ಸರ್ವ್ ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿ ಕೊಡ್ತೇವೆ ಸ್ನೇಹಿತರೆ. ಬಂದರೆ ಕಟ್ ಮಾಡಿಸ್ತೇವೆ, ಅಂದರೆ ಗ್ಯಾರಂಟಿ ಇಲ್ಲ ಬರ್ತಾನೋ ಇಲ್ಲ ಗೊತ್ತಿಲ್ಲ, ನಾಳೆವರೆಗೂ ಗೊತ್ತಾಗುತ್ತೆ. ನಾಳೆಗೆ ಇದನ್ನು ಇವತ್ತು ಓವರ್ ನೈಟ್ ಇಟ್ಟು ನಾಳೆ ಮಧ್ಯಾಹ್ನವರೆಗೆ ಇಟ್ಟು ಇದನ್ನು ಮಾಡ್ತೇನೆ ಸ್ನೇಹಿತರೆ. ಕೇಕ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬಾ ಈಸಿಯಾಗಿ ನೀವು ಬರ್ಡೇ ಕೇಕ ಮನೆಯಲ್ಲೇ ಮಾಡ್ಕೋಬೋದು. ಮೊಟ್ಟೆ ತಿನ್ನೋದಿಲ್ಲ ಅನ್ನೋರು ಕೂಡ ನೀವು ಮೊಸರು ಹಾಕ್ಕೋಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ ಮಾತ್ರ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಏನಾದರೂ ನಾಳೆ ಅವ್ನು ಬರದೇ ಇದ್ದರೆ ನಾವು ಕಟ್ ಮಾಡ್ಕೊಂಡು ತೊಗೊಂಡು ಹೋಗೋ ಮುಂದೆ ನಿಮಗೆ ತೋರಿಸ್ತೇನೆ. ಬಂದರೆ ಏನಿದೆ ನಾನು ನಿಮಗೆ ಅವನೇ ಕಟ್ ಮಾಡಿ ತೋರಿಸ್ತಾನೆ ಸ್ನೇಹಿತರೆ.